ವಿನಯ್ ರಾಜ್ಕುಮಾರ್ ಮತ್ತು ರಮ್ಯಾ ಲವ್ ಮಾಡ್ತಿದ್ದಾರಂತೆ, ಡೇಟಿಂಗ್ನಲ್ಲಿದ್ದಾರಂತೆ. ಹಾಗಂತ ರಮ್ಯಾನು ಹೇಳಿರಲಿಲ್ಲ, ವಿನಯ್ ರಾಜ್ಕುಮಾರ್ ಅವರು ಹೇಳಿರಲಿಲ್ಲ. ಆದರೂ ಈ ಲವ್ ಮ್ಯಾಜಿಕ್ ಸ್ಟೋರಿ ಶುರುವಾಗಿದ್ದು ಹೇಗೆ ಹೇಗೆ ಅಂದರೆ, ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಇಬ್ಬರು ಈಗ ಅಮೇರಿಕಾ ಟೂರ್ನಲ್ಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಹೋಗ್ತಿದ್ದಾರೆ. ರಮ್ಯಾ ಅವರೇ ತಾವಿಬ್ಬರು ಜೊತೆಯಲ್ಲಿರೋ ಫೋಟೋ ಶೇರ್ ಮಾಡಿದ್ದಾರೆ. ಅಭಿಮಾನಿಗಳ ಕಲ್ಪನೆಗೆ ಇಷ್ಟು ಸಾಕಾಗಿತ್ತು. ಅದಕ್ಕೆ ತಕ್ಕಂತೆ ರಮ್ಯಾ ಮತ್ತು ವಿನಯ್ ಇಬ್ಬರು ಇತ್ತೀಚೆಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದರು. ದೊಡ್ಡ ಮನೆಯವರ ಪರ್ಸನಲ್ ಕಾರ್ಯಕ್ರಮಗಳಲ್ಲಿ ರಮ್ಯಾ ಇತ್ತೀಚೆಗೆ ಕಾಯಂ ಆಗಿರ್ತಾ ಇದ್ರು. ಅಷ್ಟೇ ಯಾಕೆ, ರಮ್ಯಾ ಮತ್ತು ವಿನಯ್ ಇಬ್ಬರು ಒಟ್ಟಿಗೆ ಫೋಟೋಶೂಟ್ ಕೂಡ ಮಾಡಿಸ್ಕೊಂಡಿದ್ರು. ಅದನ್ನೆಲ್ಲ ಯಾರೋ ಸೀಕ್ರೆಟ್ ಆಗಿ ಸುದ್ದಿ ಮಾಡಿರಲಿಲ್ಲ. ಖುದ್ದು ರಮ್ಯಾ ಅವರೇ ಅವರ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕ್ಕೊಂಡಿದ್ರು. ಇದರ ಜೊತೆಗೆ ಇತ್ತೀಚೆಗೆ ರಮ್ಯಾ ಅವರ ವಿರುದ್ಧ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಕಮೆಂಟ್ ಹಾಕಿದಾಗ ಶಿವಣ್ಣ, ವಿನಯ್, ಯುವ ಎಲ್ಲರೂ ರಮ್ಯಾ ಸಪೋರ್ಟಿಗೆ ಬಂದಿದ್ರು. ಜೊತೆಗೆ ಇಷ್ಟೆಲ್ಲ ಪುಕಾರುಗಳಿಗೆ ಕಾರಣ ಇಷ್ಟೇ, ರಮ್ಯಾ ಅವರ ವಯಸ್ಸು 42 ದಾಟಿದೆ, ಮದುವೆ ಆಗಿಲ್ಲ, ಸಿಂಗಲ್ ಆಗಿದ್ದಾರೆ. ವಿನಯ್ ಕೂಡ 36 ವರ್ಷ. ವಿನಯ್ ಅವರ ತಮ್ಮ ಯುವರಾಜ್ ಕುಮಾರ್ ಅವರಿಗೆ ಮದುವೆನೂ ಆಗಿ ಅದೀಗ ಡಿವೋರ್ಸ್ ಸ್ಟೇಜಿನಲ್ಲಿದೆ. ಆದರೆ ಅಣ್ಣ ವಿನಯ್ ಮದುವೆ ಆಗಿಲ್ಲ. ವಿನಯ್ ಆಲ್ಸೋ ಸಿಂಗಲ್, ಅವಿವಾಹಿತ. ಇಬ್ಬರ ಮಧ್ಯೆ ಬರೋಬ್ಬರಿ 8 ವರ್ಷಗಳ ಗ್ಯಾಪ್ ಇದೆ. ರಮ್ಯಾ ನಟಿಸಿದ ಮೊದಲ ಸಿನಿಮಾ ಅಭಿ, ಪುನೀತ್ ರಾಜ್ಕುಮಾರ್ ಹೀರೋ. ಆ ಸಿನಿಮಾದಲ್ಲಿ ರಮ್ಯಾ ನಟಿಸ್ತಾ ಇದ್ದಾಗ ವಿನಯ್ ರಾಜ್ಕುಮಾರ್ ಅವರು 9ನೇ ಕ್ಲಾಸ್ ಓದ್ತಾ ಇದ್ರಂತೆ. ಪುನೀತ್ ಅವರು ವಿನಯ್ ಅವರಿಗೆ ಚಿಕ್ಕಪ್ಪ. ರಮ್ಯಾ ಅವರು ಪುನೀತ್ ಜೊತೆಯಲ್ಲಷ್ಟೇ ಅಲ್ಲ, ಶಿವಣ್ಣನ ಜೊತೆಯಲ್ಲೂ ಜೋಡಿಯಾಗಿ ಕಾಣಿಸಿಕೊಂಡಿದ್ದಾರೆ. ಚಿಕ್ಕಪ್ಪನ ಜೊತೆ, ದೊಡ್ಡಪ್ಪನ ಜೊತೆ ನಾಯಕಿಯಾಗಿ ನಡೆಸಿದ್ದವರ ಜೊತೆ ವಿನಯ್ ಮದುವೆ ಆಗ್ತಾರಾ ಅಂತೆಲ್ಲ ಕತೆ ಹುಟ್ಟಿದ್ವು. ಹೀಗಿದ್ರೂ ಇಂಥದ್ದೊಂದು ಗಾಸಿಪ್ ಸೃಷ್ಟಿಯಾಗಿದ್ದಂತೂ ನಿಜ. ಈ ಸುದ್ದಿ ಎಂದಿನಂತೆ ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಸುದ್ದಿ ಆಗಲಿಲ್ಲ. ಸೋಷಿಯಲ್ ಮೀಡಿಯಾ ಪೇಜುಗಳಲ್ಲಷ್ಟೇ ಸೌಂಡ್ ಮಾಡ್ತು. ಕೊನೆಗೆ ರಮ್ಯಾ ಅವರೇ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನಿಮ್ಮ ಕಲ್ಪನೆಗಳನ್ನು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಫನ್ನಿ ಆಗಿರುತ್ತೆ. ಅಷ್ಟೆಲ್ಲ ಕಲ್ಪನೆಗೆ ಬ್ರೇಕ್ ಹಾಕಿ. ವಿನಯ್ ರಾಜ್ಕುಮಾರ್ ನನಗೆ ತಮ್ಮ ಇದ್ದಂತೆ, ಏನೇನೋ ಕಲ್ಪಿಸಿಕೊಳ್ಳಬೇಡಿ ಅಂತ ಪೋಸ್ಟ್ ಹಾಕಿದ್ದಾರೆ. ಅಲ್ಲಿಗೆ ರಮ್ಯಾ ಸ್ಟಿಲ್ ಸಿಂಗಲ್ ಆಗಿಯೇ ಉಳ್ಕೊಂಡಿದ್ದಾರೆ. ಇತ್ತ ರಾಘವೇಂದ್ರ ರಾಜ್ಕುಮಾರ್ ಅವರ ಮನೆಯೂ ಅಷ್ಟೇ. ಒಬ್ಬ ಸೊಸೆ ಡಿವೋರ್ಸ್ಗೆ ಅರ್ಜಿ ಹಾಕಿದರೆ ಇನ್ನೊಬ್ಬ ಮಗ ಇನ್ನೂ ಮದುವೆನೇ ಆಗಿಲ್ಲ.